ಇದನ್ನ ಕಾಲಾಗ 8,000 ಎಕರೆ ಇತ್ತು. ಜೀವಾಮೃತ ಅಂತೇಳಿ ಮಾಡ್ತಾ ಇದ್ದೀವಿ. ಇದು ಭರಣಿ ಸಗಣಿ ಕೂಡಿಸ್ಕೊಂಡು ಇದ್ರಾಗ ಬೆಲ್ಲ. ಈ ಮರಗಳು ಯಾಕೆ ಬೇಕಂತಂದರೆ ಇದ್ರಾಗ ಪಕ್ಷಿ ಇವು ವಾಸ ಮಾಡೋಕ್ಕೆ ಜಾಗ ಬೇಕು. ರೇಷ್ಮೆ, ಕಬ್ಬು, ಒಂದು ಬಾಳೆ ಇದೆ, ಆ ಕಡೆ ಬಾಳೆ ಇದೆ, ಇದು ಗೋಧಿ ಎಲ್ಲನೂ ನಿಂದಿರ್ಬೋದು. ಆದರೆ ಒಕ್ಕಲ್ತನ ನಿಂದಿರೋದಿಲ್ಲ. ಒಕ್ಕಲ್ತನ ನಿಂತರೆ ತಿನ್ನಕ್ಕೆ ಕೂಡಿ ಸಿಗಲ್ಲ. ಸಿಗುತ್ತಲ್ಲ ಗಡ್ಡೆ ಇರುತ್ತೆ, ಅದನ್ನು ಒಡೆದು ಸಣ್ಣ ಬೇಳೆ ಮಾಡ್ತೀವಿ. ಎತ್ತುಗಳ ಮುಖಾಂತರ ಹಿಂಗೆ ಬಿತ್ತೇವೆ. ಒಂದು 20-25 ದನ ಅದಾವೆ. ಬೆಸ್ಟ್ ಫಾರ್ಮರ್ ಅಂತೇಳಿ ಒಂದು ಎಡವಾಡು. ನಮಸ್ತೆ ಸರ್, ಊಟ ಆಯ್ತಾ? ನಿಮ್ದೇನಾ ಜಮೀನಿದೆಲ್ಲ? ಏನು ಸರ್ ಕೃಷಿ ಮಾಡ್ತೀರಾ ನೀವು ಈ ವಯಸ್ಸಲ್ಲೂ? ಈ ವಯಸ್ಸಂದಾಗ ನಮ್ಗೆ ಎಷ್ಟು 56-57 ವರ್ಷ ಅಲ್ಲ, ಆದ್ರೂ ಇವಾಗಿನ ಯುವಕರೆಲ್ಲ ಕೃಷಿ ಮಾಡೋದಕ್ಕೆ ಕೃಷಿ ಮಾಡಲೇಬೇಕಲ್ಲ ಮೇಡಮ್. ಕೃಷಿ ಎಲ್ಲ ನೋಡಿ, ಈಗೇನೋ ಫ್ಯಾಕ್ಟ್ರಿ ಒಳಗಾಗಲಿ ಇಂಡಸ್ಟ್ರಿ ಒಳಗಾಗಲಿ ಒಂದು ಕಲ್ಲು ಮಣ್ಣು ಹಾಕಿ ಹೌದು ಒಂದು ರಾ ಮೆಟೀರಿಯಲ್ ಹಾಕಿ ಒಂದು ಪ್ರಾಡಕ್ಟ್ ಬರುತ್ತೆ. ಆದರೆ ಇದರಲ್ಲಿ ಬೆಳೆದನ್ನು ತಿನ್ಬೇಕಲ್ಲ ಇದು. ಅದಕ್ಕೆ ಕೃಷಿ ಮಾಡಿದಾಗೇ ರೈತರು ಎಲ್ಲರೂ ಅಂದ್ರೆ ಇಡೀ ಜಗತ್ತು ಬದುಕೋದು ಕೃಷಿ ಮ್ಯಾಗ. ಎಲ್ಲನೂ ನಿಂದಿರ್ಬೋದು, ಆದರೆ ಒಕ್ಕಲ್ತನ ನಿಂದಿರೋದಿಲ್ಲ. ಒಕ್ಕಲ್ತನ ನಿಂತರೆ ತಿನ್ನಕ್ಕೆ ಕೂಡಿ ಸಿಗಲ್ಲ. ಹೌದು. ಅದು ಮೇನ್. ಅದು ಎಷ್ಟು ಸೋಲ್ಜರ್ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ಫಾರ್ಮರು. ಅದಕ್ಕೆ ಶಾಸ್ತ್ರಿ ಅವರು ಅಂದಿದ್ದು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಅವ್ರಕ್ಕಿಂತ ಹೆಚ್ಚು ನಮ್ಮ ರೈತರದೇ ಹೆಚ್ಚು, ಸೈನಿಕರಿಗಿಂತ ಹೆಚ್ಚು. ಯಾಕಂದರೆ ಸೈನಿಕರು ಬರೀ ಗಡಿ ಕಾಯ್ದು ನಮ್ಮ ರಕ್ಷಣೆ ಮಾಡ್ಬೋದು, ನಾವು ಅವ್ರಿಗೆ ಅನ್ನ ಕೊಡ್ತೀವಿ, ಅಷ್ಟೇ ಇಂಪಾರ್ಟೆಂಟ್ ಅದ. ಅದಕ್ಕೆ ನಮ್ಮಲ್ಲಿ ರೈತರಿಗೆ ಮತ್ತು ಒಂದು ಇದು ಕೊಡಬೇಕು. ಇದು ಘನಜೀವಾಮೃತ ಅಂತೇಳಿ ಮಾಡ್ತಾಯಿದ್ದೀವಿ. ಇದು ಭರಣಿ ಸಗಣಿ ಕೂಡಿಸ್ಕೊಂಡು ಇದ್ರಾಗ ಬೆಲ್ಲ, ಮುಂದೆ ಹಿಟ್ಟು, ದ್ವಿದಳದ ಕಾಳು ಹಿಟ್ಟು ಹಾಗೂ ಒಂದು ಎಲ್ಲರ ಫಲವತ್ತಾದ ಮಣ್ಣು ಅದನ್ನು ಹಾಕಿ ಹಿಂಗೆ ಇದು ಮಾಡಿರ್ತೀವಿ. ಇದ್ರಾಗಿ ಕೆಲವೊಂದು ದಿವಸಕ್ಕೆ ಅವೆಲ್ಲ ಬ್ಯಾಕ್ಟೀರಿಯಾ ಡೆವಲಪ್ ಆಗಿ ಇವೇನೆಲ್ಲ ಫ್ರೀ ರ್ಯಾಡಿಕಲ್ಸ್ ಆಗಿ ಮಾಡ್ತಾವೆ. ನೈಟ್ರೋಜನು ಇವನ್ನೆಲ್ಲ ಅಂದರೆ ಅದಕ್ಕೆ ಭೂಮಿಗೆ ಹಾಕಕ್ಕೆ. ಭೂಮಿಗೆ ಏನೇನು ಫಲವತ್ತತೆ ಕೊಡುತ್ತೆ? ಒಂದತಿ ಗೊಬ್ಬರ ನೀವೇ ತಯಾರು ಮಾಡ್ತೀರಾ? ನಾವು ಅಂದರೆ ಈಗ ಹೆಂಗೆ ಆಗೈತೆ ಈಗಿನ ದಿವಸದಾಗ ಏನಾಗೈತೆ ಅಂದರೆ ರಾಸಾಯನಿಕ ಉಪಯೋಗ ಮಾಡೋದ್ರಿಂದ ಈ ಭೂಮಿ ಒಳಗಿನಿದ್ದು ಎಲ್ಲ ಕ್ರಿಮಿಗಳು ನಾಶ ಆಗ್ತಾ ಹೋಗ್ತವೆ. ಕ್ರಿಮಿ ನಾಶ ಆದ್ರೆ ಅದು ಸತ್ತು ಮಣ್ಣು ಅಂದಂಗೆ. ಜೀವಂತ ಮಣ್ಣಿಗೂ ಜೀವದೆ. ಆ ಜೀವ ಇದ್ದಾಗ ನಮಗೆಲ್ಲ ಬೆಳೆ ಗಿಳಿ ಬರ್ತಾವೆ ನಮಗೆ. ಆ ಜೀವ ಅದನ್ನು ಕಾಕೋಬೇಕು. ನಾವು ಈಗೇನು ಮಾಡ್ತಾಯಿದ್ದೀವಿ, ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡೋದ್ರಿಂದ ಈ ಜೀವಿಗಳೆಲ್ಲ ಸತ್ತೋಗ್ತಾವೆ. ಬ್ಯಾಕ್ಟೀರಿಯಾಸ್ ಅಂತೇವೆ ಅದಕ್ಕೆ. ಇದು ವೇಸ್ಟ್ ಡಿಕಾಂಪೋಸರ್ ಅಂತೇಳಿ ಈ ಸಗಣಿ ಒಳಗಿಂದ ಕ್ರಿಮಿ ಇರ್ತಾವಲ್ಲ ಬ್ಯಾಕ್ಟೀರಿಯಾಸು, ಅದನ್ನ ಐಸೋಲೇಟ್ ಮಾಡಿ ಅದನ್ನು ನಾವು ಡೆವಲಪ್ ಮಾಡ್ತಾಯಿದ್ದೀವಿ. ಮತ್ತು ಅದನ್ನ ಹೆಚ್ಚಿಗೆ ಇದಾಗಬೇಕಂತೇಳಿ ಅದನ್ನ ಏನು ಮಾಡ್ತೀವಿ, ಅದೊಂದು ಸಣ್ಣ ಇದ್ರೊಳಗೆ ಸಿಗುತ್ತೆ, ಬಾಟ್ಲಲ್ಲಿ ಸಿಗುತ್ತೆ. ಅದನ್ನು ತೊಗೊಂಬಂದು ಒಂದು 20 ಲೀಟ್ರ್ ನೀರಾಗೆ ಅದನ್ನು ಹಾಕಿ ಆ ಬೆಲ್ಲ ಇವನ್ನ ಹಾಕಿ ಸ್ಟೇರ್ ಮಾಡಬೇಕು. ಅಂದರೆ ಅದಕ್ಕೆ ಅದು ಆ ಬ್ಯಾಕ್ಟೀರಿಯಲ್ ಮಲ್ಟಿಪ್ಲಿಕೇಶನ್ ಆಗಿ ಅದು ಜಾಸ್ತಿ ಆಗುತ್ತೆ. ಈಗ ಅದು ನಾನು ಇದು ವಿಷಾಂತರ ಆಗೈತೆ. ಅದು ಏನಾಗೈತೆ, ನಾವು ಈಗ ಬ್ಯಾಕ್ಟೀರಿಯಾದಿಂದ ಈಗ ನೋಡಿರಿ, ಭೂಮಿ ಒಳಗಿಂದ ಎಲ್ಲ ಸಂಪತ್ತು ಹೋಯ್ತಂದ್ರೆ ಏನು ಬದುಕೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ನೋಡಿ, ಗಿಡ ಐತೆ, ಈ ಮರ ಮುಗಿಸಿ ಇದು ಸತ್ತ ಮ್ಯಾಗೆ ಮತ್ತು ಮಣ್ಣಾಗಿ ಹೋಗುತ್ತೆ. ಮಣ್ಣಿಂದ ಮತ್ತು ಮಣ್ಣಾಗಿಂದ ಅವು ಮತ್ತು ಫ್ರೀ ರ್ಯಾಡಿಕಲ್ಸ್, ನೈಟ್ರೋಜನ್ನು ಮತ್ತು ಇದು ಏನು ಕಾರ್ಬನ್ನು ಮತ್ತು ಇವೆಲ್ಲ ಡಿಫ್ರೆಂಟ್ ಆಗ್ಬೇಕು. ಇವೆಲ್ಲ ಅಮೋನಿಯಾ ಆ್ಯಸಿಡ್ಸಿಂದ ಮಾಡಿದ್ದು. ಅವ್ನು ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾನೇ ಕಾರಣ ಅದಕ್ಕೆ. ಅದನ್ನು ತಿಂದು ಅದು ಮತ್ತು ಫ್ರೀಯಾಗಿ ಮಾಡ್ತಾವೆ. ಮತ್ತು ಫ್ರೀಯಾಗಿ ಮಾಡಿದಾಗ ಮತ್ತು ಇದು ಆಕೈತೆ. ಅದಕ್ಕೆ ನೈಟ್ರೋಜನ್ ಸೈಕಲ್ ಅಂತದ, ಕಾರ್ಬನ್ ಸೈಕಲ್ ಅಂತದ, ಇವೆಲ್ಲ ಸೈಕಲ್ಗಳದಾವೆ. ಇವು ಬ್ಯಾಕ್ಟೀರಿಯಾಸ್ ಇಲ್ಲದ ಜೀವನದಾಗ ಜಗತ್ತಿನಾಗ ಒಂದು ಜೀವ ಇರ್ತಿರ್ಕಿಲ್ಲ. ಒಂದು ಬ್ಯಾಕ್ಟೀರಿಯಾ ಅಂದರೆ ಹೆಂಗೆ ಇರ್ತದೆ ಸೈಜ್ ಅಂದರೆ ಮೈಕ್ರಾನ್ಸ್ದಾಗ ಅದನ್ನ ಲೆಕ್ಕ ಮಾಡ್ತಾರೆ. ಒಂದು ಸೂಜಿ ತುದಿ ಇಲ್ಲ, ಸೂಜಿ ಆ ತುದಿ ಮ್ಯಾಗ 10,000 ಬ್ಯಾಕ್ಟೀರಿಯಾಗಳು ಇರ್ತವೆ. ಸೂಜಿ ತುದಿಯಲ್ಲಿ ಅಂಥದನ್ನೇ ಈ ನಿಸರ್ಗನ ಕಾಪಾಡು ಹೋಗುವೆ ಕ್ರಿಮಿಗಳು, ಅವು ಬ್ಯಾಕ್ಟೀರಿಯಾಗಳು. ನೀವೇನು ಓದಿದ್ದೀರಾ ಸರ್? ನಾನು ಮೈಕ್ರೋಬಯಾಲಜಿ ಓದಿದ್ದೀನಿ. ತುಂಬ ಚೆನ್ನಾಗಿ ಕೃಷಿ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ಇದು ನಾನು ಎಕ್ಸ್ಪೀರಿಯನ್ಸ್ ಒಂದು 25 ವರ್ಷ 30 ವರ್ಷ ಆಯಿತು ನಾವು ಕೃಷಿ ಮಾಡ್ತಾಯಿದ್ದು. ಇದು ಬೆಳ್ಳುಳ್ಳಿ ಹೊಲ ಇದು. ಬೆಳ್ಳುಳ್ಳಿ? ಹಾಂ, ಬೆಳ್ಳುಳ್ಳಿ. ಬನ್ನಿ ನೋಡೋಣ. ಬೆಳ್ಳುಳ್ಳಿನ
ಹೇಗೆ ಬೆಳಿತೀರಾ ಏನು ಅಂತ? ಅಂದ್ರೆ ಭತ್ತದ ತರ ಕಾಣಿಸ್ತಾ ಇದೆ ನಮಗೆ. ಇಲ್ಲ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಇದು. ಇದನ್ನ ಬ್ಯಾಳೆ ಆಗುತ್ತಲ್ಲ, ಗಡ್ಡೆ ಇರುತ್ತೆ, ಅದನ್ನು ಒಡೆದು ಸಣ್ಣ ಬ್ಯಾಳೆ ಮಾಡ್ತೇವೆ, ಎತ್ತುಗಳ ಮುಖಾಂತರ ಹಿಂಗೆ ಬಿತ್ತೇವೆ. ಇವಾಗ ನಾವು ಮನೆಗೆ ತರ್ತೀವಲ್ಲ ಬೆಳ್ಳುಳ್ಳಿ, ಅದೇ ಬೆಳ್ಳುಳ್ಳಿನ ಅದನ್ನ ಗಡ್ಡೆ ಒಡೆದು ಒಂದೊಂದು ಸಿಂಗಲ್ ಬರ್ತಾವಲ್ಲ ಅವನ್ನೇ ಸೋ ಮಾಡಿಬಿಡೋದು. ಎಷ್ಟು ಎಕರೆ ಹಾಕಿದ್ದೀರಾ ಸರ್? ಇದೊಂದು 2 ಎಕರೆ ಆಗ್ಬೇಕು ಇದು. ಓಕೆ, ಮತ್ತೇನೇನು ಹಾಕಿದ್ದೀರಾ ಇಲ್ಲಿ? ಅದು ಸೆರಿಕಲ್ಚರು, ರೇಷ್ಮೆ, ಕಬ್ಬು, ಒಂದು ಬಾಳೆ ಇದೆ, ಆ ಕಡೆ ಸಾದೆ ಬಾಳೆ ಇದೆ, ಇದು ಗೋಧಿ. ಬೆಳ್ಳುಳ್ಳಿ ಎಷ್ಟು ದಿನಕ್ಕೆ ಬರುತ್ತೆ? ಇದು 3-3.5 ತಿಂಗಳು ಬರುತ್ತೆ. 3 ತಿಂಗಳ ಮ್ಯಾಗೆ ಒಂದು 10-15 ದಿವಸ ಬೇಗ. ಹೌದು. ಮುಂದೆ ಇದು ನೋಡಿ, ಕೃಷಿ ಅಂದರೆ ಏನು, ಸಮಗ್ರ ಕೃಷಿ ಪದ್ಧತಿ ಮಾಡಿದ್ರೆ ಮಾತ್ರ ಈಗಿನ ವಾತಾವರಣದಾಗ ರೈತ ಬದುಕಬೋದು. ಸಮಗ್ರ ಕೃಷಿ ಅಂದರೆ ಏನು, ಬರೀ ಒಂದು ಬೆಳೆ ಬೆಳೆದಂದಾಗಲ್ಲ. ಒಂದು ಗೋಧಿ ಬೆಳೆದವೆ, ಬರೀ ಕಬ್ಬು ಬೆಳೆದವೆ, ಇದಕ್ಕೆ ಕೂಡ ಸಪೋರ್ಟಿಂಗಾಗಿ ಮತ್ತು ಬೇರೆ ಬೇರೆ ಕಸಬುಗಳದಾವೆ ಇದ್ರಾಗ. ಲೈಕ್ ಫಾರೆಸ್ಟ್ರಿ, ಈಗ ನೋಡಿ ಎಲ್ಲ ಇತರ ಮರಗಳವು, ಏನು ಮಹಾಗನಿ ಮರಗಳು, ಹುಣಸಿ ಮರಗಳು ಅದಾವೆ, ಸುಮಾರು ಒಂದು 70 ಹುಣಸಿ ಮರಗಳಿವೆ ಹಿಂಗೆಲ್ಲ ರೌಂಡಿಗೆ. ಅವೆಲ್ಲ ನಮಗೆ ವರ್ಷಕ್ಕೊಮ್ಮೆ ಅದನ್ನ ಆಕ್ಷನ್ ಮಾಡ್ತೀವಿ. ವರ್ಷ ನಮಗೊಂದು 1 ಲಕ್ಷ ರೂಪಾಯಿ ಅದ್ರ ಆದಾಯ ಬರುತ್ತೆ. ತನ್ನ ಪಾಡಿಗೆ ಇರ್ತದೆ ಅಲ್ಲೇ ಹುಣಸೆ ಮರದಿಂದಲೇ ವರ್ಷ 1 ಲಕ್ಷ. ಅದು ತನ್ನ ಪೂರ್ತಿಗೆ ತಾನು ಇರ್ತೈತೆ. ಅದು ಏಜಿಗಿದೆ, ಅದು ಇದಾಗತ್ತೆ. ಮುಂದೆ ಇಕ್ಲಿಪ್ಟಸ್ ಎಷ್ಟು ಮರ ಇದಾವೆ ಅಂದ್ರೆ 70. ಅದಕ್ಕೆ ನೀರು ಹಾಕಂಗಿಲ್ಲ, ಏನಿಲ್ಲ. ಒಮ್ಮೆ ಹಚ್ಚೋದೊಮ್ಮೆ ಅಷ್ಟೇ. ಮೊದಲು ಹಚ್ಚಿ ಒಂದು ಏಜ್ ಮಟ್ಟ ಅದನ್ನು ರಕ್ಷಣೆ ಮಾಡೋದು ಇಷ್ಟೇ. ಅದು ತಾನೇ ಇಡೀ ಒಂದು ವರ್ಷಕ್ಕೆ ಒಂದ್ಸಲ ಆಕ್ಷನ್ ಮಾಡ್ತೀವಿ. ಮುಂದೆ ನೋಡಿ ಯುಕ್ಲಿಪ್ಟಸ್ ಅದಾವೆ. ಆ ಯುಕ್ಲಿಪ್ಟಸ್ ಏನು ಮಾಡ್ತೀವಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ದವರು ತೊಗೊತಾರೆ ಟನ್ನೇಜ್ ಮ್ಯಾಗ. ಪ್ರತಿ ವರ್ಷ ಒಂದು 3 ವರ್ಷಕ್ಕೆ 4 ವರ್ಷಕ್ಕೆ ಹಿಂಗೆ ಅದು ಹೆಂಗೆ ಬರ್ತೈತೆ ಅದಂಗೆ. ಮುಂದೆ ಇದು ಮಹಾಗನಿ ಅಂತೇಳಿ ಈ ಮರ, ಉದ್ದ ಮರ ಇದಲ್ಲ, ಈ ಮರ ಇದು ಬಹುಶಃ ಇದಕ್ಕೆ ಹೋಗುತ್ತೆ, ಶಿಪ್ ಬಿಲ್ಡಿಂಗು ಮತ್ತು ಫರ್ನಿಚರು ಅದಕ್ಕೆ ಹೋಗುತ್ತೆ. ಅದು ಮಾಗಿನ ಗಟ್ಟಿ ಮರ ಅದು. ಮುಂದೆ ಅಲ್ಲಿ ಎಲ್ಲ ಹುಲ್ಲು ಹಚ್ಕೊಂಡಿವಿ ದನ ಕರುಗಳಿಗೆ. ಒಂದು 20-25 ದನ ಅದಾವೆ. ಅದು ದನದಿಂದನೇ ಇದು ನಮಗೆ ಇದು ಬರ್ತದೆ. ಇದ್ರ ವೇಸ್ಟ್ ನಾವು ಇನ್ನು ಕಾಳಷ್ಟು ಹಾರ್ವೆಸ್ಟ್ ಮಾಡ್ಕೋತೀವಿ. ಇದನ್ನೇನು ಮಾಡ್ತೀವಿ, ಗೋಧಿನ ನಾವು ಮನೆಗೆ ಇಟ್ಕೊಂಡು ಮಾರ್ಕೆಟಿಗೆ ಮಾರ್ಕೊಂಡು ಅದ್ರ ಸ್ಟ್ರಾ ಅದು ಏನು ಇರ್ತೈತಲ್ಲ ಅದನ್ನು ಆಕಳಿಗೆ ಪೌಡ್ರಾಗಿ ಯೂಸ್ ಮಾಡ್ತೀವಿ. ಆಕಳು ಬದುಕ್ತೋ, ನಾವು ಬದುಕೀವಿ. ಮುಂದೆ ನಮ್ಮ ಹೊಲಗೂ ಫಲತ್ತಾದ ಗೊಬ್ಬರ ಸಿಗುತ್ತೆ. ಅದಕ್ಕೆ ಇವೆಲ್ಲನೂ ಒಂದು ಇಂಟರ್ ಡಿಪೆಂಡೆಂಟ್ ಅದ, ಒಂದ್ರ ಮ್ಯಾಗೆ ಒಂದೇ. ಮುಂದೆ ಇದ್ರ ಕೊಟ್ಟಾಗ ಏನಾಗುತ್ತೆ, ರೇಷ್ಮೆ ಅದೇ. ಇದು ಪ್ರತಿ 45-50 ದಿವಸಕ್ಕೆ ಒಂದು ಬೆಳೆ ಬರುತ್ತೆ. ಇದು ಅಂದ್ರೆ ಅದು ಟ್ಯೂನು ಒಂದು ಸರ್ಕಲ್ ಇರಬೇಕು, ಒಂದಾದ್ರೆ ಒಂದು ಆದಾಯ ಬರ್ತಾ ಇರಬೇಕು. ಅಂದ್ರೆ ರೈತರು ಬದುಕ್ತಾ ಇದ್ದಾರೆ. ನೀರಾವರಿ ಇದೆ, ನಮ್ಮಲ್ಲಿ ಬಾವಿ ಇದಾವೆ. ಇವೆಲ್ಲ ಹುಂಚಿ ಮರದ ಕೆಳಗೆ ಒಂದು ಬಾವಿ ಇದೆ, ತೆಂಗಿನ ಮರ ಇದೆಲ್ಲ ಅಲ್ಲಿ ಬಾವಿ ಇದೆ, ಆ ಕೊನೆಯಲ್ಲಿ ಬಾವಿ ಇದೆ, ಎಲ್ಲ ಸುತ್ತಲೂ ಬಾವಿ ಇದೆ. ಇದು ಈಗ ವಾಟರ್ ಕೆನಾಲ್ ಬರ್ತಾ ಇದೆ. ಈಗ ಒಂದು ಮಾರ್ಕಂಡೆ ಕೆನಾಲು ಬರ್ತಾ ಇದೆ. ಇವೆಲ್ಲ ಮೊದಲೆಲ್ಲ ನಮ್ಮ ಡ್ರೈಲ್ಯಾಂಡ್ಸ್ ಅಂದರೆ ಇದೊಂದು ಬೆಲ್ಟ್ ನಮ್ಗೆ ಇರಿಗೇಷನ್ದು ಒಂದು ಇದೆ. ಈಗ ಮೊದಲು ಫ್ಯಾಮಿನ್ ಇದ್ದಾಗ ಏನು ಮಾಡಿದ್ವಿ, ನಾವಲ್ಲಿ ಇದು ವಾಟರ್ ಶೆಡ್ ಪ್ರೋಗ್ರಾಮ್ಸ್ ಅಂತ ಹಾಕ್ಕೊಂಡಿವಿ, ನ್ಯಾಷನಲ್ ವಾಟರ್ ಶೆಡ್ ಪ್ರೋಗ್ರಾಮ್ಸ್ ಅಂತೇಳಿ. ಅವನ್ನೆಲ್ಲ ಪ್ರತಿಯೊಂದು ಹೊಲದಾಗ ಚೆಕ್ ಡ್ಯಾಮ್ಸು ಇವನ್ನೆಲ್ಲ ಬಂಡ್ಸು ಹಾಕ್ಕೊಂಡು ವಾಟರ್ ಪ್ರೊಕ್ಲೇಟಿಂಗ್ ಮಾಡಿಕೊಂಡು ಆ ನೀರಿಂದ ಅಂತರ್ಜಲ ಜಾಸ್ತಿ ಮಾಡ್ಕೊಳ್ಳೋದು ಸ್ಕೀಮ್. ಅದು ವಾಟರ್ ಶೆಡ್ ಪ್ರೋಗ್ರಾಮ್ ಅಂತೇಳಿ ಹೀಗೆಲ್ಲ ಮಾಡಿಕೊಂಡು ವಾಟರ್ ಇದು ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಹಿಂಗೆ ಇದು ಸೋಯಾಬೀನ್ ವೇಸ್ಟ್. ಇದು ಸೋಯಾಬೀನ್ ಹಾರ್ವೆಸ್ಟ್ ಆದ್ಮೇಲೆ ಇದನ್ನು ಮಳೆಗೆ ಸಿಕ್ಕ ಕರಗಾಗಿದೆ. ಅದು ದನಕ್ಕೆ ತಿನ್ನೋಕೆ ಅದು ಯೋಗ್ಯ ಇಲ್ಲ. ಅದಕ್ಕೆ ಕನ್ವರ್ಟ್ ಇಂಟು ಮ್ಯಾನ್ಯೂರ್. ಹಿಂಗೆ ಯಾವುದೂ ವೇಸ್ಟ್ ಇಲ್ಲ ಅಗ್ರಿಕಲ್ಚರ್ದಾಗ, ಯಾವುದೂ ವೇಸ್ಟ್ ಇಲ್ಲ. ಪ್ರಾಪರ್ ಯುಟಿಲೈಸೇಷನ್ ಆದರೆ ಸರಿಯಾಗುತ್ತೆ. ಸರ್ ನಿಮಗೆ ಅವಾರ್ಡ್ ಬಂದಿದೆಯಲ್ಲ? ಅವಾರ್ಡ್ 3 ಬಂದಿವೆ. ನನಗೆ ಗೊತ್ತು, ನಿಮಗೆ ವಿಕೆ ಸೂಪರ್ ಸ್ಟಾರ್ ರೈತ ಅವಾರ್ಡ್ ಬಂದಿದೆ. ಮುಂದೆ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು 2 ಅವಾರ್ಡ್ ಬಂದಿದೆ. ಬೆಸ್ಟ್ ಫಾರ್ಮರ್ ಅಂತೇಳಿ ಒಂದು 2 ಅವಾರ್ಡು. ಮತ್ತು ಇವೆಲ್ಲ ಸಂಘ ಸಂಸ್ಥೆಗಳು ಒಂದು 2-3 ಅವಾರ್ಡ್ಸ್ ಬಂದಿವೆ. ಹಂಗೆ ಒಕ್ಕಲ್ತನ ನೋಡಿ ಇಂಟ್ರೆಸ್ಟ್ ಬೇಕು. ಅದಕ್ಕೆ ಒಂದು ಟೈಮು ಮತ್ತು ಪೇಷನ್ಸ್ ಬೇಕು, ಮತ್ತು ಟೀಮ್ ವರ್ಕ್.
ಎಲ್ಲದರಿಂದ ಐತಿ. ಇದು ಒಬ್ಬನೇ ಮಾಡ್ತಾನಂದ್ರೆ ಸಾಧ್ಯನೇ ಇಲ್ಲ. ಇದಕ್ಕೆ ಸಮಾಜಕ್ಕೂ ಅಷ್ಟೇ ಇದದೆ, ಗೌರ್ಮೆಂಟದು ಅದ, ರೈತಂದು ಅದ, ಮನೆಯೊಳಗೆ ಕೋಆಪ್ರೇಷನ್ ಒಂದು ಹಂಗೆ ಅದ. ಹೌದು. ಎಲ್ಲರೂ ಸರಿಯಾಗಿ ಮಾಡಿದ್ರೆ ಮಾತ್ರ ಒಕ್ಕಲ್ತನ ಒಂದು ಸಕ್ಸಸ್ ಆಗುತ್ತೆ. ಅಲ್ಲ ಸರ್, ನಿಮ್ದು ನೋಡಿದ್ರೆ ದೇಸಾಯಿ ಮನೆತನ, ಹೌದು, ವಾಡೆ ಎಲ್ಲ ಇಟ್ಕೊಂಡಿದ್ರ, ಕಾರೆಲ್ಲ ಇಟ್ಕೊಂಡು ಸಿಟಿಗೂ ಮನೆಗೂ ತಿರ್ಗಾ ಅಂತ ವಯಸ್ಸಿದು. ಈ ಟೈಮಲ್ಲೂ ನೀವು ಕೃಷಿ ಮಾಡ್ಕೊಂಡು ಇಲ್ಲಿ ಅಲ್ಲ ಇದ್ರಲ್ಲಿ ನೆಮ್ಮದಿ ಇದಾರೆ. ಇದಾಗ ನೋಡಿ, ಎಲ್ಲ ಪ್ರೊಫೆಷನ್ಗೂ ತಮ್ಮ ಡ್ರಾಬ್ಯಾಕ್ಸ್ ಇವೆ. ಈಗ ಹೇಳ್ತಾರೆ ಕೃಷಿ ಈಗ ಈಗಿನ ದಿವಸದಾಗ ಭಾಳ ಕಷ್ಟಕರಕ ಯಾವುದು ಇದು ಅಂತೇಳಿ ನಾವು ಫೇಸ್ ಮಾಡ್ತಾಯಿದ್ದೀವಿ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದೀವಿ, ಇಲ್ಲ ಅಂತ ಏನಿಲ್ಲ. ಏನು ಮಾಡಲಿ ಬಿಡಿ, ಅದು ನಾವು ಫೇಸ್ ಮಾಡ್ತಾಯಿದ್ದೀವಿ. ಆದರೂ ನಮಗಿಂತ ಮತ್ತೊಂದು ಪ್ರೊಫೆಷನ್ ನೋಡಿದರೆ ಒನ್ ಫೈಂಡ್ಸ್ ಗ್ರಾಸ್ ಗ್ರೀನ್ ದ ಅದರ್ ಸೈಡ್ ಅಂತ. ಹಚ್ಚಿ ಕಡೆ ಎಲ್ಲ ಹಚ್ಚಗೆನೇ ಕಾಣುತ್ತೆ, ಅದು ನಿಜವಾಗಿ ಅಲ್ಲಿ ಹೋಗಿ ನೋಡಿದಾಗ ಒಂದು ಗೊತ್ತು. ಈಗ ನೋಡಿ, ಈ ಕಾಂಟ್ರಾಕ್ಟರ್ಗೆ ಅವ್ನಿಗೂ ಸಮಸ್ಯೆ ಇರೋದು, ಬಿಸ್ನೆಸ್ ಮ್ಯಾನಿಗೆ ಅವ್ನಿಗೂ ಇರೋದೆ. ಅದು ಕಂಪೇರಿಟಿವ್ ಟು ಆಲ್ ದಿಸ್ ಅಗ್ರಿಕಲ್ಚರ್ ಇಸ್ ಫಾರ್ ಬೆಟರ್ ಅಂತೀನಿ ನಾನು. ಯಾಕೆಂದರೆ ಇದ್ರಾಗ ಮತ್ತೊಬ್ಬರು ಬಾದರೇಷನ್ ಇಲ್ಲ. ನೀ ಯಾಕಪ್ಪ ನೀ GST ಕಟ್ಟಿಲ್ಲ, ಯಾಕಪ್ಪ ನೀ ಮಾಡಿಲ್ಲ, ನೀ ಯಾಕಪ್ಪ ಹೊಲಕ್ಕೆ ಹೋಗಿಲ್ಲ, ಯಾರು ಕೇಳೋರಿಲ್ಲ. ಅದು ಕೇಳೋರಿಲ್ಲ ಅಂತ ಬಿಟ್ಟರೆ ಈಗ ಒಕ್ಕಲ್ತನ ಸಕ್ಸಸ್ ಆಗೋಲ್ಲ. ಆದರೆ ಪ್ರೆಷರ್ ಹಾಕೋರಿಲ್ಲ, ಮತ್ತೊಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮಗೆ. ಇವತ್ತು ಈಗಪ್ಪ ಮೈಯಾಗ ಹುಷಾರಿಲ್ಲ ಬಿಟ್ಟು ಹಂಗೆ ಇದಕ್ಕೆ ಆದರೆ ಎಲ್ಲದಕ್ಕಿಂತ ಹೆಚ್ಚು ಡೆಡಿಕೇಶನ್ ಒಕ್ಕಲ್ತನಕ್ಕೆ ಬೇಕು. ವರ್ಕ್ ಜಾಸ್ತಿ ಲೋಡ್ ಇರೋದು. ರಾತ್ರಿ ಮಲಗಿದಾಗೂ ಒಮ್ಮೊಮ್ಮೆ ನೋಡಿ, ಮಳೆ ಅಕಾಲಿಕ ಮಳೆ ಆಗ್ತಾ ಬರ್ತದ್ರೆ ರಾತ್ರಿ ಎದ್ದು ಬರಬೇಕು. ನಾವು ಇಲ್ಲಿ ಏನು ಕಟಾವು ತಂದಿಟ್ಟಾರೆ ಮುಚ್ಚಲಿಕ್ಕೆ ಮಾಡಲಿಕ್ಕೆ ಬರಬೇಕು. ಅದಕ್ಕೆ ಅವು ಇದು ಅದು ಒಂದು ಇಂಟ್ರೆಸ್ಟಿಂಗ್ ರೀ. ಇದ್ರಾಗ ಒಂದು ಒಬ್ಬೊಬ್ಬರು ಒಂಥರ ಖುಷಿ ಅದ, ಖುಷಿ ಅದ. ಇದಲ್ಲದೆ ಮೀನುಗಾರಿಕೆ ಮಾಡ್ಕೊಂಡೇವಿ ನಾವು ಇಲ್ಲೇ. ಮೀನು ಬಿಟ್ಟಿದ್ದು, ಮೀನು ಕಾಣಲ್ಲ ಈಗ, ನೀರು ಗಲೀಜಾಗಿದೆ. ಅದು ಇದು ಹಳ್ಳ ಕೃಷಿ ಭಾಗ್ಯ ಸ್ಕೀಮು ಬಂತಲ್ಲ ಗೌರ್ಮೆಂಟದ್ದು, ಆ ಥರ ಒಂದು ಸ್ವಲ್ಪ ಫಂಡ್ಸ್ ತೊಗೊಂಡು ಇಂಥವೆಲ್ಲ ಇದನ್ನ ಮಾಡಿದ್ವಿ. ನೈಸರ್ಗಿಕ ಕೃಷಿ ಮಾಡ್ತಿದ್ರೆ ಸಾವಯವ ಕೃಷಿ ಮಾಡ್ತಾ ಇದ್ದೀರಾ? ನೋಡಿ, ಇದು ಹೇಳ್ತಾ ಕೇಳಿ, ಸಾವಯವ ಕೃಷಿ ಅದ್ರಾಗ ಕೃಷಿಗಳಲ್ಲಿ ಭಾಳಷ್ಟು ಕೃಷಿ ಅದಾವೆ. ಸಾವಯವ ಕೃಷಿ ಇದೆ, ನೈಸರ್ಗಿಕ ಕೃಷಿ ಇದೆ, ರಾಸಾಯನಿಕ ಕೃಷಿ ಇದೆ, ಸಹಜ ಕೃಷಿ ಅದಾವೆ. ಇವನ್ನ ಎಲ್ಲನೂ ಕಂಬೈಂಡಾಗಿ ಮಾಡಿದಾಗ ಆಗ್ತವೆ. ಯಾಕಂದರೆ ರಾಸಾಯನಿಕ ಈಗ ನೋಡಿರಿ, ಹೊಸ ಬೀಜಗಳನ್ನ ಉಪಯೋಗ ಮಾಡ್ತೀವಿ ಅಂದ್ರೆ ಅದಕ್ಕೆ ಪೆಸ್ಟ್ ಅಟ್ಯಾಕ್ ಆಗೋದ. ಅದು ಈ ವಾತಾವರಣಕ್ಕೆ ಬಾರ್ದಂಥ ಒಂದು ಇದು ಪೀಕ್ ಹಾಕ್ಕೊಂಡು ಹೈಬ್ರಿಡ್ ನಾವು ಯೂಸ್ ಮಾಡ್ತಿದ್ವಿ, ಇಲ್ಲಿ ಕೀಟಗಳು ನನ್ನ ಅಟ್ಯಾಕ್ ಮಾಡ್ತವೆ. ಅದಕ್ಕೆ ನಾವು ರಾಸಾಯನಿಕ ಯೂಸ್ ಮಾಡಲೇಬೇಕು. ಆರ್ಗ್ಯಾನಿಕ್ ಅಂತ ನಾವೇನು ಮಾಡ್ತೀವಿ, ಸೋಯಾಬೀನ್ ಒಂದಷ್ಟು ನಮಗೆ ಬೇಕಾದಷ್ಟು ಒಂದು ADM ಒಂದಂದ್ರೆ ಟೀನಾದೊಂದು ಇದದ, ಅವ್ರಿಗಷ್ಟೇ ನಾವು ಆರ್ಗ್ಯಾನಿಕ್ ಮಾಡ್ತೀವಿ. ಕೆಲವೊಂದು ಅಂದರೆ ಕೆಲವೊಂದಷ್ಟಕ್ಕೆ ಭಾಳ ಮಿನಿಮಮ್ ರಿಕ್ವೈರ್ಮೆಂಟ್ ಯೂಸ್ ಫರ್ಟಿಲೈಸರ್ ಅದು ಯೂಸ್ ಮಾಡ್ತೀವಿ. ಫರ್ಟಿಲೈಸರ್ ಆಗಲಿ, ಪೆಸ್ಟಿಸೈಡ್ಸ್ ಆಗಲಿ. ಈಗ ನೋಡಿ, ಇದಕ್ಕೆ ಯಾವ ಪೆಸ್ಟಿಸೈಡ್ ಯೂಸ್ ಮಾಡೇ ಇಲ್ಲ ಗೋಧಿಗೆ. ಅಂದ್ರೆ ಟೈಮ್ಲಿ ಸೋಯಿಂಗ್ ಆಯ್ತಂದ್ರೆ ಅದು ಪೆಸ್ಟ್ ಅಟ್ಯಾಕು ಆಗಿಲ್ಲ. ಮುಂದೆ ಅದು ರಸ್ಟ್ ಅಂತ ಇದು ಬರ್ತೈತಿ, ರಸ್ಟ್ ಅದು ಬರಲ್ಲ ಅದಕ್ಕೆ. ಅದು ಟೈಮ್ ಸೋಯಿಂಗ್ ಇದಾಗಬೇಕು ಅದಕ್ಕೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಇವಾಗ ಕೃಷಿ ಭೂಮಿಲಿ ನಾವು ಒಂದೇ ತರ ಬೆಳೆ ಬೆಳೆಯಂಗಿಲ್ಲ. ಕ್ರಾಪ್ ರೊಟೇಷನ್ ಹಂಗೆ ಅಲ್ಲ ಅದ್ರಾಗೂ ಸಿಸ್ಟಮ್ ಅದ. ಅದ್ರಾಗ ಹೆಂಗದೆ ನೋಡಿ, ಕ್ರಾಪ್ ರೊಟೇಷನ್ ಅಂತ ಒಂದದ. ಕ್ರಾಪ್ ರೊಟೇಷನ್ ಅಂದರೆ ಒಮ್ಮೆ ಲೆಗ್ಯೂಮ್ಸ್ ಕ್ರಾಪ್ ಹಾಕಿವಿ. ಲೆಗ್ಯೂಮ್ಸ್ ಕ್ರಾಪ್ ಅಂದರೆ ಬೇಳೆ ಆಗುವಂಥ ಕಾಳುಗಳು. ಒಮ್ಮೆ ಈ ಸೀರಿಯಲ್ಸ್ ಹಾಕಿವಿ, ಇಂಥ ಗೋಧಿ, ಜೋಳ, ಮೆಕ್ಕೆಜೋಳ ಹಿಂಗೆ. ಒಮ್ಮೆ ಅಂದರೆ ಏನಾಗತ್ತೆ ಗೊತ್ತಾ, ಸೀರಿಯಲ್ಸ್ ಹಾಕಿದಾಗ ಅದು ನೈಟ್ರೋಜನ್ ಅಬ್ಸರ್ವ್ ಮಾಡ್ತೈತಿ. ವೆರೇಸ್ ಲೆಗ್ಯೂಮಸ್ ಪ್ಲಾಂಟ್ಸ್ ಹಾಕಿದಾಗ, ಅಂದರೆ ಈಗ ನಾವು ತೊಗರೆ, ಕಡ್ಲಿ, ಜೋಳ, ಕಡಲೆ, ಶೇಂಗಾ, ತೊಗರಿ, ಇದು ಶೇಂಗಾ ಅಲ್ಲ, ಅದು ಇನ್ನೂ ಹಾರ್ವೆಸ್ಟ್ ತೂರ್ಬೇಕು, ಅದನ್ನೇ ಕ್ಲೀನ್ ಮಾಡಬೇಕು. ಅದಕ್ಕೆ ಲೆಗ್ಯೂಮ್ನಸ್ ಅಂದರೆ ಏನು ಮಾಡ್ತೇವೆ ಅಂದರೆ, ಭೂಮಿ ಒಳಗೆ ಒಂದು ರೈಸೋಬಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ ಇರ್ತೈತಿ. ಆ ಬ್ಯಾಕ್ಟೀರಿಯಾ ಏನು ಮಾಡ್ತೈತಿ, ಇದ್ರ ಬೇರೆ ಒಳಗೆ ಹೋಗ್ತೈತಿ. ಅದು ಸಿಂಬಾಯ್ಸಿಸ್ ರಿಲೇಷನ್ಸ್ ಅಂತಾರೆ ಅದಕ್ಕೆ. ಸಿಂಬಾಯ್ಸಿಸ್ ಅಂದರೆ ಎರಡೂ ಬದುಕ್ತವೆ, ಅದು ಬದುಕಬೇಕು, ಇದು ಬದುಕಬೇಕು, ಪ್ಲಾಂಟು ಬದುಕಬೇಕು, ಈ ಬ್ಯಾಕ್ಟೀರಿಯಾನು ಬದುಕಬೇಕು. ಅದ್ರಾಗ ಏನು ಮಾಡ್ತೈತಿ, ಅದು ಬೇರೆ ಒಳಗೆ ಹೋಗ್ಕೊಂಡು ಆ ಬೇರೆ ಅದು ಇದು ಸಸ್ಯ ಏನು ಆಹಾರ ತಯಾರು ಮಾಡಿರ್ತೈತಲ್ಲ, ಆ ಆಹಾರ ತೊಗೊಂಡು ಇದು ಬದುಕ್ತೈತಿ. ಮುಂದೆ ಇದೇನು ಮಾಡ್ತೈತಿ, ಹವಾದಾಗಿಂದಿದ್ದು ನೈಟ್ರೋಜನ್ನು ಅದು ಅಬ್ಸರ್ವ್ ಮಾಡಿ ಇದಕ್ಕೆ ಕೊಡ್ತೈತಿ.
ಅದು ಎಕ್ಸಸ್ ಆಗಿ ಅಲ್ಲೇ ಸ್ಟೋರೇಜ್ ಮಾಡಿಬಿಡ್ತದೆ ಅದು ಬೇರ್ದಾಗ. ನೀವು ಅದು ಕಿತ್ತು ನೋಡಿದರೆ ಅವು ಸಣ್ಣ ಗಂಟು ಕಾಣುತ್ತೆ. ಅವು ನೈಟ್ರೋಜನ್ ಗಂಟು. ಒಂದರಿಂದ ಒಂದು ಲಿಂಕ್. ಒಂದು ಸಿಂಬಾಯ್ಸಸ್ ರಿಲೇಷನ್ ಅದರಿಂದ ಅದು ಬದುಕ್ತೈತೆ, ಇದು ಬದುಕಬೇಕು. ಅದು ನಾಳೆ ಅದನ್ನು ಗಿಡ ಕಿತ್ತೇವಲ್ಲ ನಾವು, ಈ ತೊಗರಿ ಆಗಲಿ ಕಡಲೆ ಆಗಲಿ ಕಿದ್ಮ್ಯಾಗ ಆ ಗಂಟುಗಳು ಅಲ್ಲಿ ಉಳಿದ್ಬಿಡ್ತವೆ. ಹೌದು, ಆ ಗಂಟುಗಳು ಅಲ್ಲಿ ಉಳಿದುಗಳೇ ಅದು ನೈಟ್ರೋಜನ್, ಇಂಡೈರೆಕ್ಟ್ಲಿ ನೈಟ್ರೋಜನ್ ಹಾಕಿದಂಗೆ ನೀವು ಭೂಮಿಗೆ ಯೂರಿಯಾ ಹಾಕಿದಂಗೆ. ಅದಕ್ಕೆ ಕ್ರಾಪ್ ರೊಟೇಷನ್ ಇಂಪಾರ್ಟೆಂಟ್ ರೋಲ್ ಅದು. ಅದಕ್ಕೆ ಇವನ್ನೆಲ್ಲನೂ ಸ್ಟಡಿ ಮಾಡಬೇಕು. ಯಾವ ಅಗ್ರಿಕಲ್ಚರ್ ಅಂದರೆ ವಿಷಯ ಗೊತ್ತಿದೆ ಪ್ರಾಕ್ಟಿಕಲ್. ಈಗ ಅವ್ರಿಗೆ ಗೊತ್ತಿಲ್ಲದ್ರು ಸಹಿತ ಅವ್ರ ಪರಂಪರೆ ಏನು ಮಾಡ್ಕೊತ ಬರ್ತಾರಲ್ಲ ಅವ್ರಿಗೆ ಗೊತ್ತು. ಈಗೇನು ಹೊಸಬ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗೋಲ್ಲ. ಈಗ ಇದು ಮಚ್ ಅಡ್ವಾನ್ಸ್ ಇದೆ. ಈಗ ಸೈನ್ಸ್ ಭಾಳ ಅಡ್ವಾನ್ಸ್ ಅದ. ಆದ್ರೆ ಏನಿದು ರಿಪೀಟಿಂಗ್ ದ ಒರಿಜಿನಲ್ ಅಗ್ರಿಕಲ್ಚರ್ ವಾಟ್ ಅವರ್ ಇನ್ಸಿಸ್ಟರ್ಸ್ ಡಿಡ್. ಭಾಳ ಜನರಿದ್ದರು ನಮ್ಮ ಹಿರಿಯರು. ಅಂದರೆ ನೋಡಿ, ಅವ್ರಿಗೆ ಮಣ್ಣಮಾಸಿ ಅಂತ ಮಾಡ್ತಾರೆ. ಮಣ್ಣಮಾಸಿ ಪಂಚಮಿ ಒಳಗೆ ಮಣ್ಣಮಾಸಿ ಅಂತ ಮಾಡ್ತಾರೆ. ಆ ರೈತ ಏನು ಮಾಡ್ತಿದ್ದ, ಮಣ್ಣು ತೊಗೊಂಡು ಬಂದು ತನ್ನ ನೋಡಿಕೊಂಡು ಅದು ಬರೀ ಸ್ಮೆಲ್ ಅವ್ನಿಗೆ ಗೊತ್ತಾಗ್ತಿದ್ದು, ಇದು ಇದಕ್ಕೆ ಡೆಫಿಸಿಟ್ ಇದೆ, ನಾವು ಹಿಂಗೆ ಗೊಬ್ಬರ ಹಾಕಬೇಕು ಅಂತೇಳಿ. ಅದ್ರ ಟೇಸ್ಟ್ ಅವಂಗೆಲ್ಲ ರೈತಗೆ ಗೊತ್ತಿತ್ತು. ಅದನ್ನೇನು ಮಾಡ್ತಿದ್ದ, ಅಷ್ಟು ಹೋಲಿ ಅಂತೇಳಿ ಅದನ್ನ ಹೋದು ದೇವ್ರ ಮುಂದಿಟ್ಟು ಪೂಜೆ ಮಾಡ್ತಿದ್ದ ಮಣ್ಣನ್ನು. ಏನು ಮುಂದೆ ಆ ಇವು ಮಾಡ್ತಾರೆ, ಎತ್ತುಗಳು ಮಾಡ್ತಾರೆ ಮಣ್ಣಿಂದ. ಅವಾಗ ಫ್ರೀ ಟೈಮ್ ಸಿಗ್ತಿತ್ತು ಅವಂಗೆ. ಆ ಪಂಚಮಿ ಟೈಮ್ದಾಗ ಎಲ್ಲ ಬಿತ್ಕೊಂಡು ಎಲ್ಲ ಆರಾಮಿರ್ತಿದ್ದ ಅವನು. ಅವಾಗ ಫ್ರೀ ಟೈಮ್ ಬಂದಾಗ ಏನು ಮಾಡ್ತಿದ್ದ, ನನ್ನ ಎತ್ತುಗಳು ಹೆಂಗಿರಬೇಕಪ್ಪ ಅಂಥೇಳಿ ಅವನು ಸಣ್ಣ ಚಿಕ್ಕದ ಎತ್ತುಗಳು ಮಾಡೋದು, ಅಲಂಕಾರ ಮಾಡೋದು, ಅವನು ದೇವ್ರ ಮುಂದಿಟ್ಟು ಪೂಜೆ ಮಾಡೋದು. ಹಿಂಗೆ ಅಂದರೆ ಅವಂಗೊಂದು ತನ್ನ ಎತ್ತು ಹೆಂಗಿರ್ಬೇಕು, ಹೆಂಗಿರ್ಬೇಕು ಅನ್ನೋದು ಆ ಕಲ್ಪನೆಗಳು ಬರ್ತಿತ್ತು. ಮುಂದೆ ದೀಪ ಹಾಕ್ತಾರೆ ನಮಗೆ ಮಾನಮ್ಯಾಗ ಅವನದು ಸ್ವಂತ ಲ್ಯಾಬೊರೇಟ್ರಿ ಅದು. ಹೆಂಗೆ ನೋಡಿ, ಅವು ಮಣ್ಣು ಹಾಕಿ ಅವನು ಎಲ್ಲ ಮುಂದಿಗೆ ಯಾವ ಬೀಜ ಬೇಕಲ್ಲ, ಅದು ಕಡಲೆ ಗೋಧಿ ಅವನ್ನೆಲ್ಲನೂ ಆ ಸಸ್ಯನೂ ಅದ್ರಾಗ ಹಾಕಿ ದೇವ್ರ ಮನೆಯಲ್ಲೇ ಇರ್ತಿದ್ದ ಅವನು. ಅಂದ್ರೆ ಕ್ಲೋಸ್ಡ್ ಅಲ್ಲ ಇದು ಘಟ್ಟ ಅಂತಾರೆ ಅದಕ್ಕೆ. ಅದು ದೇವ್ರ ಮನೆಯಾಗಿಟ್ಟು ಅದಕ್ಕೆ ಟೆಂಪ್ರೇಚರ್ ಬೇಕಲ್ಲ, ಟೆಂಪ್ರೇಚರ್ ಬೇಕಂದಾಗ ಅಲ್ಲಿ ದೀಪ ಇರ್ತಿದ್ದ. ಅದು 9 ದಿವಸ ದೀಪ ಅಲ್ಲಿ ಕಾಯಂ ಇರಬೇಕು. ಆ ದೀಪದಿಂದ ಮತ್ತು ಇದರಿಂದ ಬೆಳಕದಿಂದ ಅದು ಜರ್ಮಿನೇಷನ್ ಹಾಕಿತ್ತು. ಇವಂದು ಎಷ್ಟು ಸರಿ ಐತೋ, ಎಷ್ಟು ಜರ್ಮಿನೇಷನ್ ಆಗ್ಯಾವು, ಇವಂದಲ್ಲಿ ಸಪೋಸ್ ಸರಿ ಆಗಲಿಲ್ಲ ಅಂದ್ರೆ ಮತ್ತೊಬ್ಬ ರೈತನ ಕಡೆ ಅವ್ನು ಬೀಜ ತೊಗೋತಿದ್ದ. ಈ ಜರ್ಮಿನೇಷನ್ ಸ್ಯಾಂಪ್ಲಿಂಗ್ ಅದು ಸೀಡ್ ಟೆಸ್ಟಿಂಗ್ ಅದು. ಹಂಗೆ ಹಿಂದಕ್ಕೆ ನಮ್ಮ ಹಿರಿಯರು ಎಲ್ಲರೂ ಒಂದು ಪದ್ಧತಿ ಹಾಕೊಂಡೇ ಬಂದಿದ್ದ. ಅದು ಅವನದೇ ಒಂದು ಲ್ಯಾಬೊರೇಟ್ರಿ ಇದ್ದಂಗೆ ಅದು. ಮುಂದೆ ಏನು ಮಾಡ್ತಾರೆ, ಈಗ ಪೀಕ್ ಟೈಮ್ದಾಗ ಎಳಮಾಸಿ ಅಂತ ಮಾಡ್ತಾರೆ. ಮುಂದೆ ಪಂಚಮ್ಯಾಗ ಚರಗ ಚೆಲ್ತಾರೆ, ಸಿಗಿ ಹುಣ್ಣಿಮೆ ಅಂತ ಮಾಡ್ತಾರೆ. ಆವಾಗ ಕ್ರಾಪ್ಸ್ ಬಂದಿರ್ತವೆ. ಕ್ರಾಪ್ಸ್ ಬಂದಾಗ ಇನ್ಸೆಕ್ಟ್ ಅಟ್ಯಾಕು, ಪೆಸ್ಟ್ ಅಟ್ಯಾಕು ಜಾಸ್ತಿ ಆಗ್ತಿರ್ತದೆ ಅದಕ್ಕೆ. ಆವಾಗ ಏನು ಮಾಡ್ತಾನೋ ಅವನು ನಿಮಿತ್ತ ಅವ್ಗೆ ಎಲ್ಲನೂ ಒಂದು ಹಬ್ಬ ಅಂತ ಮಾಡಿಕೊಂಡು ಕರ್ಚಿಕಾಯಿನೋ ಅದು ಇದು ಎಲ್ಲ ತಿನಿಸುಗಳನ್ನು ಮಾಡ್ಕೊಂಡು ಬಂದು ಹೊರಗೆ ಅಲ್ಲಿ ಹೊಲದಾಗ ಒಂದು ಪೂಜೆ ಮಾಡಿಕೊಂಡು ಅವನು ಫ್ಯಾಮ್ಲಿ ಮೆಂಬರ್ಸ್ ಅದು ಕರ್ಕೊಂಡು ಬಂದು ಚರಗ ಅಂತ ಚೆಲ್ತಿದ್ರು ಅವಕ್ಕೆ. ಚರಗ ಅಂದರೆ ಹೊಲ ತುಂಬ ಹಂಗೆ ಬಿಸಾಡ್ಬಿಡೋದಂಗೆ. ಬಿಸಾಡಿದ ಅದಕ್ಕೆ ಪಕ್ಷಿಗಳು ಬಂದು ಅದು ತಿನ್ನಾಕೆ ಬರ್ತದೆ, ಏನೋ ಇನ್ಸೆಕ್ಟ್ ಐತೆ ಅಂತೇಳಿ. ಚರಗ ಅಂದರೆ ಏನು ಸರ್? ಚರಗ ಅಂದರೆ ಇದನ್ನು ಎಡಿ ಮಾಡಿರ್ತಾರಲ್ಲ, ಅದನ್ನೆಲ್ಲ ನೈವೇದ್ಯ ಮಾಡಿರ್ತಾರಲ್ಲ, ಅದನ್ನೆಲ್ಲ ಪೀಸ್ ಮಾಡಿ ತುಂಬ ಹೊಲ ತುಂಬ ಹಿಂಗೆ ಚೆಲ್ತಿದ್ರು. ಅದಕ್ಕೆ ಚರಗ ಅಂತಾರೆ. ಆ ಚರಗ ಚೆಲ್ಲೋದ್ರಿಂದ ಏನಾಕೈತಿ, ಇವು ಪಕ್ಷಿಗಳು ಅದು ನೋಡಿಕೊಂಡು ಈ ಹುಳ ಅಂತೇಳಿ ಅದು ತಿನ್ನಕ್ಕೆ ಬರ್ತವೆ. ಆ ಹುಳ ಬಂದಾಗ ಅದು ನೋಡಿ ಅಲ್ಲಿ ಪಕ್ಕದಲ್ಲಿ ಹುಳ ಕಾಣುತ್ತೆ, ಅದಕ್ಕೆ ಅದು ತಿಂದು ಹೋಗಿಬಿಡುತ್ತೆ. ಇನ್ನೊಂದು ಮೈಕ್ರೋಬೈಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡೋಕೆ ಅವು ಚರಗದಾಗ ಅಂದ್ರೆ ಕಾಂಪ್ಲೆಕ್ಸ್ ಅದು ಇರ್ತೈತೆ. ಅದನ್ನು ಒಂದು ಬ್ಯಾಕ್ಟೀರಿಯಾಸ್ ಇದ್ದದ್ದು ಮಲ್ಟಿಪ್ಲಿಕೇಶನ್ ಆಗ್ತವೆ. ಹಿಂಗೆ ಅವು ಮೊದಲೇ ನಾವು ಏನು ಪದ್ಧತಿಗಳು ಪರಂಪರೆಗಳು ಬಂದಾವೆ ಅದೇ ಸೇಮ್ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬರುತ್ತೆ. ಮತ್ತೆ ಮರಳಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬರುತ್ತೆ. ಈಗಂತೂ ನಾವು ಭಾಳ ಡಿಟೋರೇಟ್ ಮಾಡಿಬಿಟ್ಟಿವಿ, ನಮ್ಮ ಭೂಮಿಗಳನ್ನೆಲ್ಲನೂ ಕೆಡಿಸ್ಬಿಟ್ಟಿವಿ. ಭಾಳ ಪೆಸ್ಟಿಸೈಡ್ಸು ಮತ್ತು ಫರ್ಟಿಲೈಸರ್ಸು ಇವನ್ನೆಲ್ಲ ಯೂಸ್ ಮಾಡಿದ್ವಿ. ಫರ್ಟಿಲೈಸರ್ ಯೂಸ್ ಮಾಡೋದೇನಂದ್ರೆ ನಾವು ಹಾಕೋದೆಲ್ಲ ಆ್ಯಸಿಡ್ಸೇ, ಗೊಬ್ಬರ ಅಂಥೇಳಿ DAP ಆಗಲಿ ಮತ್ತು ಯೂರಿಯಾ ಆಗಲಿ ಇವೆಲ್ಲ ಆ್ಯಸಿಡ್ ಫಾರ್ಮ್ದಾಗ ಅವು ಕ್ರಿಸ್ಟಲ್ ಮಾಡ್ತಾರೆ. ಅವ್ನು ಭೂಮಿಯಾಗ ಹಾಕಿದ್ರೆ ಅವು ಇವು ಹಾಕವೆ. ಇವು ಬ್ಯಾಕ್ಟೀರಿಯಾ ಏನದಾವಲ್ಲ, ಭೂಮಿ ಇದು ಮಾಡುವಂಥವು ಫಲವತ್ತತೆ ಮಾಡುವು, ಅವು ಒಂದು ಸರ್ಟನ್ pHನಾಗ ಬದುಕ್ತಾ ಇರ್ತಾವೆ. ಆದಾಗ ನಾವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಅವು ಆ್ಯಸಿಡಿಟಿ ಹೆಚ್ಚು ಆದಗಳೇ ಅವು ಸತ್ತು ಹೋಗಿಬಿಡ್ತವೆ. ಸತ್ತು ಹೋದ್ಗಳೇ ಆ ಕ್ರಿಮಿ ಸತ್ತು ಅಂದರೆ ಅದು ಮುಂದೆ ಡೆವಲಪ್ಮೆಂಟ್ ಭಾಳ ಕಮ್ಮಿ ಆಗುತ್ತೆ ಅದಕ್ಕೆ. ಹಿಂಗೆ ಅದಕ್ಕೆ
ಕೃಷಿ ಅಂದರೆ ಇದೆಲ್ಲ ಎಲ್ಲನೂ ಬೇಕು, ಎಲ್ಲನೂ ಇದ್ದಾಗನೇ ಒಕ್ಕಲ್ತನ ಒಂದು ಇದ್ರಾಗ ಬರುತ್ತೆ. ಟೋಟಲ್ ಎಷ್ಟು ಎಕರೆ ಇದೆ ಸರ್? ಟೋಟಲ್ 120 ಎಕರೆ ಇದೆ. ನಾನು 120 ಎಕರೆ. ನಾವು ಕಲ್ಟಿವೇಟ್ ಮಾಡೋದು 60 ಎಕರೆ. 60 ಎಕರೆನೂ ಒಂದು ರೈತರಿಗೆ ಒಂದು ಪಾಲು ಬೇಸಿಸ್ನಾಗ 50-50 ಅಂತ ಹಿಂಗೆ ಕೊಡ್ತಾ ಇದ್ದೀವಿ. ಮುಂಚೆ ಎಷ್ಟಿತ್ತು ನಿಮ್ಮ ತಂದೆಯವ್ರ ಕಾಲದಲ್ಲಿ? ನಮ್ಮ ಅಜ್ಜನ ಕಾಲಾಗ 8,000 ಎಕರೆ ಇತ್ತು. 8,000 ಎಕರೆ? 8,000 ಎಕರೆ ಇಲ್ಲೇ ಚಚಡಿಲೆ? ಚಚಡಿ ಮತ್ತು ಚಚಡಿಯಾಗ 5,000 ಎಕರೆ. ಈ ಸುತ್ತಮುತ್ತೆಲ್ಲ ಹಳ್ಳಿ ಒಳಗೆ 3,000 ಎಕರೆ. ಅವೆಲ್ಲ ರೈತರಿಗೆಲ್ಲ ಬಿಟ್ಟು ಕೊಟ್ಟು ಅಲ್ಲಿ ಅದು ಆ ಮಂತನ ಇತಿಹಾಸ ಹೇಳಿದಾಗ ನಿಮ್ಗೆ ಅದನ್ನ ಹೇಳ್ತಂದು ಹೆಂಗೆ ಹೋಯ್ತು ಏನಾಯಿತು. ಇದು ಇಲ್ಲಿ ನಾವು ಕೃಷಿ ಹೊಂಡ ಮಾಡ್ಕೊಂಡಿವಿ. ಇದ್ರೊಳಗೆ ಇಲ್ಲೇ ಮೀನು ಸಾಕಾಣಿಕೆ ಮಾಡ್ಕೊಂಡಿವಿ. ಇವಾಗ 60 ಎಕರೆ ಮಾಡ್ತಾ ಇದ್ದೀರಾ? 60 ಎಕರೆ ಮಾಡ್ತಾ ಇದ್ದೀವಿ. ಇದು ನೋಡಿ, ಇದು ಕೃಷಿ ಹೊಂಡ. ಇದು ಗೌರ್ಮೆಂಟ್ ಇದ್ರಾಗ ಬಂದಂಥ ಒಂದು ಕೃಷಿ ಭಾಗ್ಯ ಯೋಜನೆ ಒಳಗೆ ನಾವು ಇದು ಹಾಕ್ಕೊಂಡೇವಿ. ಈ ಸುತ್ತಲೂ ಎಲ್ಲ ಮರಗಳು ಹಚ್ಕೊಂಡೇವಿ. ಈ ಮರಗಳು ಯಾಕೆ ಬೇಕಂತಂದರೆ ಇದ್ರಾಗ ಪಕ್ಷಿ ಇವು ವಾಸ ಮಾಡೋಕ್ಕೆ ಜಾಗ ಬೇಕು. ಅವು ಹ್ಯಾಬಿಟೈಟಾಗಿ ಹೋಗಿಬಿಡ್ತಂದ್ರೆ ಅವು ಎಲ್ಲಿ ಹೋಗ್ಬೇಕು? ಅದಕ್ಕೆ ಮೊದಲಿನವ್ರು ಏನು ಮಾಡ್ತಿದ್ರು, ಹೊಲ ಸುತ್ತಲೂ ಜೀವಂತ ಬೇಲಿ ಅಂತ ಹಾಕ್ತಿದ್ರು. ಅಲ್ಲದೆ ನೋಡಿ, ಜೀವಂತ ಬೇಲಿ ಅಂದ್ರೆ ಈ ಜೀವಂತ ಬೇಲಿ ಅಂದರೆ ಲೈಫ್ ಹೆಜ್ಜೆ. ಅಂದರೆ ಈಗ ಕ್ಯಾಕ್ಟಸ್ ಆಗ್ಬೋದು, ಇಂಥ ಕಳ್ಳಿ ಇರ್ಬೋದು, ಇಂಥವು. ಯಾಕೆಂದರೆ ಇವು ಪಕ್ಷಿಗಳಿಗೆಲ್ಲ ಒಂದು ರೆಸ್ಟಿಂಗ್ ಒಂದು ಪ್ಲೇಸ್ ಬೇಕು. ಮುಂದೆ ಏನಾಗತ್ತೆ, ಅದಕ್ಕೆ ಪ್ಲಸ್ ಏನಾಗತ್ತೆ ನಮ್ಗೆ, ಹಿಂಗೆ ಗಿಡ ಬೇಸಿಗೆ ಒಳಗೆ ಒಣ ಹವೆ ಬಂತಂದ್ರೆ ಆ ಥರ ದಾಟಿ ಬರ್ಬೇಕು. ಹಿಂಗೆ ಹೀಟ್ ವೇವ್ ಇದ್ದದನ್ನು ಕಂಟ್ರೋಲ್ ಮಾಡುತ್ತೆ ಅದು. ಅದ್ರೊಳಗೆ ಬಂದಾಗ ಕೂಲ್ ಆಗುತ್ತೆ. ಅದಕ್ಕೆ ಇವನ್ನೆಲ್ಲ ಹಿರಿಯರು ಏನು ಹಾಕೊಂಡು ಬಂದಾರ ಅದೆಲ್ಲ ಭಾಳ ಸಿಸ್ಟಮೆಟಿಕ್ ಹಾಕ್ಕೊಂಡು ಬಂದಾರ ಅವನ್ನೆಲ್ಲ. ಮತ್ತು ಅವು ನ್ಯಾಚುರಲ್. ಈಗ ನೋಡಿ, ಇವೆಲ್ಲ ಗಿಡಗಳು ಅದಾವೆ. ಇವು ನೋಡ್ರಿ, ನಮಗಿರ್ಲಿಕ್ಕಾದ್ರೂ ನಮ್ಮ ಮಕ್ಕಳಿಗಾರ ಅದು ಜನ್ರೇಷನ್ಗಾರ ಹಾಕವ. ಈಗ ನೋಡಿ, ನಮ್ಮ ಯಾರು ಹಚ್ಚಿದ ಗಿಡ ಈಗ ನಾವು ಲಾಭ ಮಾಡೋಕೆ ಹುಣಸೆ ಮರ ಅಂದ್ಕೊಂಡು ನಾವು ಪ್ರತಿಯೊಬ್ಬರು ಅಷ್ಟು ಗಿಡ ಹಚ್ಚಲೇಬೇಕು, ಮಾಡಲೇಬೇಕು. ಇದು ನಮ್ಮ ಡ್ಯೂಟಿ ಅಲ್ಪ, ನಾವು ತಿನ್ನೋದಿಲ್ಲ ಅಂತಂದ್ರೆ ಅಲ್ಲ. ಅದು ಮುಂದವ್ರಿಗಾರ ಅನುಕೂಲ ಆಗೈತಿ. ಮುಂದೆ ನೇಚರ್ ಮುಂದವ್ರಿಗೆ ನಾವು ಬಿಟ್ಕೊಡ್ಬೇಕಲ್ಲ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.